ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್. ಇದುವರೆಗೂ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಆರ್ಥಿಕ ಶುಭಾಶಯಗಳು. ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ಇದ್ದೆ, ಅಪ್ಪು ಕೂಡ ಇದ್ದ ಆಚೆ ಆಟ ಆಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವ್ಲಾಗ್ ಮಾಡೋಕ್ಕೆ ನಂಗೆ ಟೈಮ್ ಸಿಗ್ತಿಲ್ಲ. ಸೊ ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳ್ಬೋದು. ಆದಷ್ಟು ವ್ಲಾಗ್ ಮಾಡೋಕ್ಕೆ ನನಗೂ ತುಂಬ ಇಷ್ಟ, ಬಟ್ ಕೆಲಸದ ಪ್ರೆಸರ್ ಮೇಲೆ ಮಾಡೋಕ್ಕಾಗ್ತಿಲ್ಲ. ಸೊ ಮಾಡಬೇಕು. ನೆಗಡಿ ಬೇರೆ ಆಗಿದೆ, ತಲೆನೋವು. ವೆದರ್ ಚೇಂಜ್ ಆದಂಗೆಲ್ಲ ಈ ಥರ ಇದ್ದೇ ಇರುತ್ತೆ. ಸೊ ಬನ್ನಿ, ನೆಕ್ಸ್ಟ್ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿತೀನಿ. ಕುಡಿಯೋಣ. ಕೇಳಿಸ್ತಾ ಇರ್ಬೋದು ಅಪ್ಪು ವಾಯ್ಸು ಎಷ್ಟು ಸೌಂಡ್ ಮಾಡ್ತಿದ್ದಾನೆ ಅಂತ. ಬಿಸಿನೀರು ಕುಡಿದ್ಬಿಟ್ಟು ಬೇಗ ಬೇಗ ಕೆಲಸ ಮುಗಿಸ್ಬೇಕು. ಕಸ ಗುಡಿಸಿ, ಪಾತ್ರೆ ತೊಳೆದು, ಮನೆ ಕ್ಲೀನ್ ಮಾಡಿ, ಫಸ್ಟ್ ನೀರೊಳಗೆ ಬೆಂಕಿ ಹಾಕ್ಬಿಟ್ಟು ಬಿಸಿನೀರು ಕುಡಿದು ನೀರೊಳಗೆ ಬೆಂಕಿ ಹಾಕ್ಬಿಟ್ಟು ಅಷ್ಟರಲ್ಲಿ ನೀರು ಕಾಯ್ತಾ ಇರ್ತವೆ. ಆಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಹಾಗೆ ಟಿಫನ್ಗೆ ಟೊಮೊಟೊ ಬಾತ್ ಮಾಡ್ಕೊತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಮುಗೀತು. ಪಾಪುಗೆ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡಿಕೊಂಡು ಸ್ವಲ್ಪ ಕಾಲೇಜ್ ಹತ್ರ ಕೆಲಸ ಐತೆ, ಕಾಲೇಜ್ ಹತ್ರ ಹೋಗಿ ಬರಬೇಕು. ಟೈಮ್ ಬಂದರೆ ಆಗಲೇ 8 ಗಂಟೆ ಆಯಿತು. ಕಾಲೇಜಲ್ಲಿ ಇವತ್ತು ಇಂಪಾರ್ಟೆಂಟ್ ಕ್ಲಾಸ್ ಇತ್ತು. ಸೊ ಅದಕ್ಕೆ ಕಾಲೇಜ್ಗೆ ಹೋಗಿದ್ದು. ಟೈಮ್ ಬಂದಿಗಾಗಲೇ 4:15 ಆಗಿದೆ. ನನ್ನ ಮನೆಗೆ ಬಂದಾಗ 3:30 ಆಗಿತ್ತು. ಸ್ವಲ್ಪ ಪಾತ್ರೆ ಇದನ್ನು ತೊಳೆದ್ಬಿಟ್ಟು ಬಟ್ಟೆ ಬೆಳಿಗ್ಗೆ ವಾಶ್ ಮಾಡಿ ಹಾಕ್ಬಿಟ್ಟು ಹೋಗಿದೆ. ತಗೊಬಂದು ಮಡ್ಚಿಡಬೇಕು. ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸಿದೆ. ದೇವ್ರಿಗೆ ದೀಪ ಹಚ್ಚೋದಕ್ಕೆ ಟೈಮ್ ಆಗಿಲ್ಲ. ಸೊ ಈಗ ಒಟ್ಟಿಗೆ ಸಂಜೆನೇ ದೀಪ ಹಚ್ಚಬೇಕು. ಗೋಪಿಯವ್ರಿಗೂ ಅಷ್ಟೇ ಹೀಗೆ ಪೂಜೆ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿಬಿಟ್ಟು ಹಾಗೆ ಬಟ್ಟೆ ಕೂಡ ತಗೊಬಂದು ಮಡ್ಚಿಟ್ಟಾಯಿತು. ಇನ್ನು ಸಂಜೆ ಒಂದ್ಸರಿ ಕಸ ಎಲ್ಲ ಗುಡಿಸ್ಬಿಟ್ಟು ಗೋಪಿಯವ್ರಿಗೋಸ್ಕರ ವೆಯ್ಟಿಂಗ್. ಅವ್ರು ಬಂದಮೇಲೆ ಅವ್ರಿಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು, ಅವ್ರು ಬರೋದು ಲೇಟ್ ಆದರೆ ಅಷ್ಟರಲ್ಲಿ ಅಡುಗೆ ಕೂಡ ಮುಗಿಸ್ಕೊತೀನಿ. ನೈಟಿಗೆ ಹುಳಿಕಾಳು ಮೊಳಕೆ ಕಟ್ಟಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ದೇವ್ರ ಮನೆ ಪೂಜೆ ಎಲ್ಲ ಮುಗೀತು. ಗೋಪಿಯವ್ರಿಗೋಸ್ಕರ ವೆಯ್ಟಿಂಗು. ಅವ್ರು ಫ್ರೆಶ್ ಅಪ್ ಆಗೋಗಿ ಹೋಗಿದ್ದಾರೆ. ಬಂದಮೇಲೆ ಪೂಜೆ ಮಾಡಬೇಕು. ನಾನು ಔಟ್ಫಿಟ್ ಬಂದು ಸ್ಯಾರಿ ಹಾಕಿದ್ದೀನಿ, ಸಿಂಪಲ್ ಸ್ಯಾರಿ. ಸೊ ನೋಡಿ ಕಾಣಿಸ್ತೀನಿ. ಬ್ಲೌಸ್ ಬಂದು ನಾನೇ ಸ್ಟಿಚ್ ಮಾಡೋದು. ಈಗ ನ್ಯೂ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಸೊ ಆಗಲೇ ಆಯಿತು, ಒಂದು 2 ಮಂತ್ಸ್ 3 ಮಂತ್ಸ್ ಆಯಿತು ನಾನು ಸ್ಟಿಚ್ ಮಾಡಿ, ಬಟ್ ಹಾಕ್ಕೊಂಡಿರಲಿಲ್ಲ. ಇದೇ ಹೀಗೆ ಫಸ್ಟ್ ವೇರ್ ಮಾಡಿರೋದು, ಮೇಲೆ ಟ್ಯಾಗ್ ಕೊಟ್ಟು ಹೊಲಿಯೋ ಥರದ್ದು. ಸೊ ಎಲ್ಲ ರೆಡಿ ಮಾಡಿ ಗೋಪಿಯವ್ರಿಗೋಸ್ಕರ ವೇಟಿಂಗು. ಏನು ಮಾಡ್ತಾಯಿದ್ದೀರಾ? ಪೂಜೆ ಮಾಡಿದ್ದೆಲ್ಲ ಮುಗೀತು. ಇನ್ನು ಊಟಕ್ಕೆ ಆಲ್ರೆಡಿ ಸಾಂಬಾರು ರೆಡಿ ಮಾಡಿದ್ದೀನಿ. ರೈಸ್ಗೆ ಇಟ್ಕೊಂಡ್ರೆ ಆಯಿತು. ಪ್ರತಿ ವರ್ಷದ ಥರ ಈ ವರ್ಷವೂ ಕೂಡ ಭೀಮನ ಅಮಾವಾಸ್ಯೆಯಲ್ಲಿ ಅವ್ರ ಕಾಲು ಪೂಜೆ ಮಾಡಿದ್ದೆಲ್ಲ ಆಯಿತು. ಸೊ ಈ ಸರಿ ಗಿಫ್ಟ್ ಕೇಳಿದೆ. ನಾನು ಕಾಲುಂಗುರ ಎಕ್ಸ್ಚೇಂಜ್ ಮಾಡಬೇಕು ಅಂತ ಕೇಳ್ತಿದ್ದೆ, ಅದನ್ನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ದೆನ್ ಅಪ್ಪು ನಾವು ರೆಡಿಯಾಗಿದ್ದು ಅಂತ ಹೇಳ್ಬಿಟ್ಟು ಅವನು ಹತ್ಕೊಂಡು ನನಗೂ ಹೊಸ ಡ್ರೆಸ್ ಹಾಕಿ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ಭೀಮನ ಅಮಾವಾಸ್ಯೆ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಸಿ ಯು.